ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, BHS ಹೈಕ್ಲೂ ಟ್ರಸ್ಟ್ ಇತ್ತೀಚೆಗೆ ವೈದ್ಯ ದಿನಾಚರಣೆಯನ್ನ BMC ಪ್ರತಿಷ್ಠಾನ ಸಭಾಂಗಣದಲ್ಲಿ ಯಶಸ್ವಿಯಾಗಿ ಆಚರಿಸಿತು. ಸಾವಿರದ 1974ರಿಂದ ಹಿಡಿದು ಪ್ರಸ್ತುತ ಪಾಸ್ಔಟ್ ಆದ ಎಲ್ಲ BHS ವಿದ್ಯಾರ್ಥಿಗಳನ್ನು ಒಗ್ಗೂಡಿಸುವ ಪ್ರಯತ್ನವನ್ನ BH ಹೈಕ್ಲೂ ಟ್ರಸ್ಟ್ ಮಾಡ್ತಾ ಬರ್ತಾ ಇದೆ. ವೈದ್ಯರ ದಿನಾಚರಣೆಯ ಅಂಗವಾಗಿ ಅನೇಕ ಹಿರಿಯ ವೈದ್ಯರನ್ನು ಕೂಡ ಸನ್ಮಾನಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಬೇರೆ ಬೇರೆ ತಲೆಮಾರುಗಳ ವಿದ್ಯಾರ್ಥಿಗಳು ತಾವೆಲ್ಲರೂ BHS ವಿದ್ಯಾರ್ಥಿಗಳು ಅನ್ನುವ ಒಂದೇ ಸದಾಶಯಕ್ಕೆ ಒಗ್ಗೂಡಬೇಕು ಅನ್ನೋದು. ಈಗ BHS ನಲ್ಲಿ ಕೆಲಸ ಮಾಡ್ತಿರುವಂತಹ ಬಹಳಷ್ಟು ಮೇಟ್ಸ್ಗಳು ಹುಟ್ಟುವ ಮುಂಚೆಯೇ BHS ನ ವಿದ್ಯಾರ್ಥಿಗಳಾಗಿದ್ದಂಥ ಬಹಳಷ್ಟು ಒಂದು ತಲೆಮಾರುಗಳಿಂದ ವಿದ್ಯಾರ್ಥಿಗಳು ನಮ್ಮ BHS ಹೈಕ್ಲೂ ಟ್ರಸ್ಟ್ ಜೊತೆ ಕೂಡಿದ್ದಾರೆ. ಹಾಗೆ ಬೇರೆ ಬೇರೆ ವಯೋಮಾನದ ಬೇರೆ ಬೇರೆ ತಲೆಮಾರಿನ ವಿದ್ಯಾರ್ಥಿಗಳು BHS ಅನ್ನುವಂಥ ಒಂದು ಸದಾಶಯಕ್ಕಾಗಿ BHS ಹೈಕ್ಲೂ ಟ್ರಸ್ಟ್ ಜೊತೆ ಸೇರ್ತಾ ಸಮಾಜದ ಕೆಲಸವನ್ನು ಮಾಡಲಿಕ್ಕೆ ನನ್ನ ಜೊತೆಗೂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಈಗ ಔಪಚಾರಿಕವಾಗಿ ದೀಪ ಪ್ರಜ್ವಲನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ. ದಯಮಾಡಿ ನಮ್ಮ ಅತಿಥಿಗಳು ನಮ್ಮ ಮೇಷ್ಟ್ರು BSR ಅವರು ದಯಮಾಡಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಈಗ ಅವರ ಪ್ರಾರ್ಥನೆಯ ಮೂಲಕ ವಿದ್ಯಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಈ ಸಭೆ ನಿರ್ವಿಘ್ನವಾಗಿ ನಡೆಯಲಿ, ನಮ್ಮೆಲ್ಲ ಚಟುವಟಿಕೆಗಳು ನಿರಾತಂಕವಾಗಿ ಮುಂದುವರಿಯಲಿ ಅಂತ ಮುಂದೆ 8 ಜ್ಞಾನಪೀಠಗಳು ಅಂತ ಮಾತಾಡ್ತೀರಪ್ಪ. ಕನ್ನಡಕ್ಕೆ 8 ಜ್ಞಾನಪೀಠಗಳು ಮಾತ್ರ ಅಲ್ಲ, ಬಿಸಿರಾಯ ಅವಾರ್ಡ್ ಅನ್ನೋದು ಕೂಡ ವಿಜ್ಞಾನ ವೈದ್ಯಕೀಯ ಕ್ಷೇತ್ರದಲ್ಲಿ ನೀಡಲಾಗುವಂಥ ಜ್ಞಾನಪೀಠಕ್ಕೆ ಸರಿಸಮನಾದ ಗೌರವ. ಕನ್ನಡದ 7 ಜನ ಸಾಧಕರಿಗೆ ಈ ಪ್ರಶಸ್ತಿ ಬಂದಿದೆ. ಹಾಗಾಗಿ ಬಿಸಿರಾಯ ಅವಾರ್ಡ್ನು ಕೂಡ ನೀವು ಕನ್ನಡದ ಸಾಧನೆ ಅಂತ ನೀವು ಪರಿಗಣಿಸಬೇಕು, ಕನ್ನಡದಲ್ಲಿ ಕೆಲಸ ಮಾಡುವಂಥವರಿಗೆ ನೀಡುವ ಗೌರವ ಅಂತ ಪರಿಗಣಿಸಬೇಕು ಅಂತ ಹೇಳಿದರು. ಡಾಕ್ಟರ್ ಸುದರ್ಶನ್ ಬಲ್ಲಾಳ್, ಜಾನ್ ಅಗ್ನೇಜ, BM ಹೆಗ್ಡೆ ಸೇರಿದಂತೆ 7-8 ಜನ ಸಾಧಕರಿಗೆ ಇದರಿಗೆ ಬಿಸಿರಾಯ ಅವಾರ್ಡ್ ಬಂದಿದೆ. ಬಿಧಾನ್ ಚಂದ್ರ ರಾಯ್ ಅವರು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಸ್ಥಾಪನೆ ಮಾಡೋದಕ್ಕೆ ಕಾರಣಕರ್ತರು. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ 1948ರಿಂದ 1962ರವರೆಗೆ ನವ ಬಂಗಾಳದ ನಿರ್ಮಾಣದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದಂಥವರು. ಅವರಿಗೆ ಭಾರತ ಸರ್ಕಾರ ಭಾರತ ರತ್ನವನ್ನು ಕೊಟ್ಟು ಗೌರವಿಸಿದೆ. ಅವರ ನೆನಪಿನಲ್ಲಿ ನಮ್ಮ ವೈದ್ಯರುಗಳನ್ನು ಗೌರವಿಸುವುದು ನಮಗೂ ಕೂಡ ಹೆಮ್ಮೆಯ ವಿಷಯ. ಇಂಥ ಒಂದು ಕಾರ್ಯಕ್ರಮದ ಪರಿಕಲ್ಪನೆಯನ್ನು ನಾವು ಮೂಡಿಸಿಕೊಂಡ್ವಿ ಮತ್ತು ಈ BHS ಹೈಕ್ಲೂ ಟ್ರಸ್ಟ್ ನಡೆದು ಬಂದ ಹಾದಿ ಬಹಳ ದೊಡ್ಡದು. ಈ ಹಾದಿಯ ಪಯಣದ ಒಂದು ಸಣ್ಣ ಪರಿಚಯವನ್ನು ನೀಡುತ್ತಾ ಎಲ್ಲ ಅತಿಥಿಗಳನ್ನು ಸ್ವಾಗತಿಸುವ ಕಾರ್ಯಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ನಮ್ಮ ಅಧ್ಯಕ್ಷರಾದ ಶ್ರೀ ರಾಸು ವೆಂಕಟೇಶ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಗುರುಭ್ಯೋ ನಮಃ. ಬೆಂಗಳೂರು ಹೈಕ್ಲೂ ಟ್ರಸ್ಟ್ 2016ರಲ್ಲಿ ಆರಂಭವಾಗಿ 10 ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತಿನ ದಿವಸ ವೈದ್ಯರ ದಿನಾಚರಣೆ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮಗೆ ಈ ಕಾರ್ಯಕ್ರಮಕ್ಕೆ ಸ್ಫೂರ್ತಿ ನೀಡಿದವರು ನಮ್ಮ ರಾಧಾಕೃಷ್ಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಾವು ವೈದ್ಯಕೀಯ ದಿನಾಚರಣೆ ಮಾಡೋಣ, ನಮ್ಮ ಬೆಂಗಳೂರು ಹೈಸ್ಕೂಲ್ನಲ್ಲಿ ಓದಿ ಯಾರ್ಯಾರು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ, ರೋಗಿಗಳಿಗೆ ಒಂದು ಚಿಕಿತ್ಸೆ ನೀಡಿ ಆರೋಗ್ಯವನ್ನು ಕೊಡ್ತಾ ಇದ್ದಾರೆ, ಅವ್ರನ್ನ ನೆನೆಯೋದು ನಮ್ಮ ಭಾಗ್ಯ ಅಂತ ಹೇಳಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗಾಗಲೇ ವೈದ್ಯರ ದಿನಾಚರಣೆಯ ಹಿನ್ನೆಲೆ ಏನು ಅಂತ ರಾಧಾಕೃಷ್ಣ ಅವರು ಹೇಳ್ಬಿಟ್ಟಿದ್ದಾರೆ, ಹಾಗಾಗಿ ನಾನು ಮತ್ತೆ ಹೇಳಿಕ್ಕೆ ಹೋಗೋದಿಲ್ಲ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ
ಗೌರವಾನ್ವಿತ ಅತಿಥಿಗಳಾಗಿ ಶ್ರೀಯುತ BS ರಾಮನಾಥ್ ಅವರು ಬಂದಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಹಾಗೆ ನಮ್ಮ ಗೌರವಕ್ಕೆ ಪಾತ್ರರಾಗಲು ಬಂದಿರತಕ್ಕಂತಹ ಎಲ್ಲ ವೈದ್ಯ ಮಿತ್ರರುಗಳಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ವೀಕ್ಷಕರು ಪ್ರೇಕ್ಷಕರಿಗೂ ಕೂಡ ಸ್ವಾಗತವನ್ನು ಕೋರಿದ್ದೇನೆ. ಔಪಚಾರಿಕ ಗೌರವಾರ್ಪಣೆ, ನೀವೆಲ್ಲರೂ ಬಂದಿದ್ದೀರಿ ಅನ್ನೋದೇ ಗೌರವ. ಆದರೂ ಕೂಡ ಈ ವೇದಿಕೆಯ ಔಪಚಾರಿಕತೆಗಾಗಿ ತಮ್ಮನ್ನು ವೇದಿಕೆಗೆ ಆಹ್ವಾನಿಸಿ ಗೌರವ ನಾರಾಯಣ್ ಅವರು, ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ಅವರು ತಮ್ಮ ಆಯುರ್ವೇದ ವೈದ್ಯ ಪಂಡಿತರು BSc ಪಂಡಿತ್ ಅವರ ಪರಂಪರೆಯ ಕುಟುಂಬದಿಂದ ಬಂದಂಥವರು. ಅವರು ತಮ್ಮ ವೈದ್ಯಕೀಯ ಸೇವೆಗಾಗಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಈ ದಿವಸ ಇಡೀ ಜೀವಮಾನದಲ್ಲಿ ಅತ್ಯಂತ ವಿಶೇಷವಾದ ದಿವಸ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರ. ಕಾರಣ ಏನಂದರೆ ನಾನು ಇವತ್ತು ಕೂಡ ಬೆಂಗಳೂರು ಹೈಸ್ಕೂಲ್ ಎಲ್ಲರೂ ಓಡಾಡುವಾಗ ಆಚೆ ಈಚೆ ಅಲ್ಲೇ ನಿಂತು ನನ್ನ ವಿದ್ಯಾಮಂದಿರ ಅಂತ ಹೇಳಿ ಕೈ ಮುಗಿದ್ರೆ ಮುಂದಕ್ಕೆ ಹೋಗೋದು. ನನ್ನ ಮೊಮ್ಮಕ್ಕಳು ಕೂಡ ಒಂದು ದಿವಸ ಕರ್ಕೊಂಡು ಹೊರಗಡೆ ತೋರಿಸಿದೆ. ಈ ಸ್ಕೂಲಿಂದಲೇ ನಾನು ಹೊರಗೆ ಬಂದು ಸ್ಕೂಲಿಂದ ಬಂದ ನಂತರ ಮೆಡಿಕಲ್ ಕಾಲೇಜು, ಆಯುರ್ವೇದ, MBBS ಎಲ್ಲ ಮಾಡಿದ್ದು ಅಂತ ಹೇಳಿದ್ರೆ ಇವತ್ತು ಅಲ್ಲಿ ನಾನು ಬಂದು ಮೊಮ್ಮಕ್ಕಳು ಕೂಡ ಹೇಳ್ತಾರೆ, ನಿಮ್ಮ ಸ್ಕೂಲ್ ಬಂತು ತಾತ, ನಿಮ್ಮ ಸ್ಕೂಲ್ ಬಂತು. ನಮ್ಮ ಬರೀ ಸ್ಕೂಲ್ ಅಲ್ಲ, ಅದು ವಿದ್ಯಾಮಂದಿರ ಅಂತ ನಾನು ಹೇಳುವಂಥದ್ದು. ಆಗ ಲಕ್ಷ್ಮೀನಾರಾಯಣವರು ನನ್ನ ಹೆಡ್ ಮಾಸ್ಟರ್ ಆಗಿರೋಂತೆ ಹೇಳ್ತಾ ಇದ್ದೆ ರಾಮನಾಥ್. ಈಗ ವೈದ್ಯರಿಗೆ ನಾವು ಹೇಳುವಂಥ ಅವಶ್ಯಕತೆ ಏನಿಲ್ಲ. ಪ್ರತಿಯೊಬ್ಬ ಮನುಷ್ಯನು ಕೂಡ 5 ವಿಷಯಗಳನ್ನು ನಾವು ಪ್ರತಿಯೊಬ್ಬ ಮನುಷ್ಯನು ಕೂಡ ಅದನ್ನು ದುಡ್ಕೋಬೇಕಾಗಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಮತ್ತು ಇವುಗಳನ್ನೇ ಅಷ್ಟೇ ಇಷ್ಟು ಬಿಟ್ಟರೆ ಬೇರೆ ಯಾವುದನ್ನು ಕೂಡ ಇನ್ನೇನು ಸಾಧನೆ ಮಾಡುವಂಥದ್ದೇನಿಲ್ಲ. ಬಟ್ ಇಷ್ಟಕ್ಕೂ ಕೂಡ ಧರ್ಮಾರ್ಥ ಕಾಮ ಮೋಕ್ಷ ಆರೋಗ್ಯ ಮೂಲೋತ್ತಮಂ. ಇಂಥ ಒಂದು ಆರೋಗ್ಯವನ್ನು ಕೊಡ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ವೈದ್ಯ ಮಿತ್ರರಿಗೆ ಅನಂತ ನಮಸ್ಕಾರಗಳು. ಅದನ್ನೇ ಬಹಳಷ್ಟು ಜನ ಹೇಳ್ತಾರೆ, ವೈದ್ಯೋ ನಾರಾಯಣೋ ಹರಿ ಅಂತೆಲ್ಲವನ್ನು. ಅಂಥ ಒಂದು ಕಾರ್ಯಕ್ರಮವನ್ನು ಮತ್ತು ಅಂಥ ಕಾರ್ಯವನ್ನು ಮಾಡೋದಕ್ಕೆ ನಮಗೆ ಆ ಸ್ಕೂಲ್ನಿಂದ ಒಂದು ಶಕ್ತಿ ಬಂದು ಇವತ್ತು ಜನಗಳ ಸೇವೆಯನ್ನು ದಿವಸ ಎಲ್ಲ ಮಾಡ್ತಾ ಇದ್ದಾರೆ. ಅಂಥ ಒಂದು ನಮಗೆ ಎಲ್ಲ ವಿದ್ಯೆಯನ್ನು ಕೊಟ್ಟಂತಹ ಒಂದು ಬೆಂಗಳೂರು ಹೈಸ್ಕೂಲ್ ಹೈಕ್ಲಗಳು ನಾವೇನಿದ್ದೇವೆ ಬಹಳ ಆನಂದ ಆಗ್ತಾ ಇದೆ ಎಲ್ಲರ ಜೊತೆಗೆ ಸೇರಿ. ಇವತ್ತು ನನ್ನಲ್ಲಿ ಒಂದು ರಿಕ್ವೆಸ್ಟ್ ಇದೆ ಸರ್, ಏನಂತಂದರೆ ಅಟ್ಲೀಸ್ಟ್ ವರ್ಷದಲ್ಲಿ ಒಮ್ಮೆ ಆದರೂ ನಾವೆಲ್ಲ ಸೇರೋಣ, ನಮ್ಮ ಅನುಭವಗಳನ್ನು ನಾವು ಹಂಚ್ಕೊಳ್ಳೋಣ. ಆರೋಗ್ಯದ ಬಗ್ಗೆ ಇರ್ಬೋದು, ಮುಖ್ಯವಾಗಿ ಇಂಥದ್ದೆಲ್ಲ ಕೂಡ ಇದ್ದೇ ಇದೆ. ಆಯುರ್ವೇದದಲ್ಲಿ ಇಡೀ ಪ್ರಪಂಚ ಸಾಮಾನ್ಯ ಎಲ್ಲ ದೇಶಗಳಲ್ಲೂ ಓಡಾಡಿದೆ ನಾನು. ಆಯುರ್ವೇದ ಬಗ್ಗೆ ಮಾತನಾಡಲಿಕ್ಕೆ ಹೋದರೆ ಜನಗಳಿಗೆ ಬಹಳ ಖುಷಿಯಾಗುತ್ತೆ. ಮತ್ತು ಅವರ ಜೀವನ ಶೈಲಿ ಹೇಗಿರಬೇಕು. ಮೊನ್ನೆ ಇತ್ತೀಚೆಗೆ ಕರೋನಾ ಎಫೆಕ್ಟ್ ಇಂಥವೆಲ್ಲ ಬಂದಾಗ ಮೊದಲೆಲ್ಲ ಕೂಡ ಆಯುರ್ವೇದ ಅಂತ ಹೇಳಿದ್ರೆ ಬರೀ ಮೂಲಿಕೆಗಳು ಬರೀ ಕೊಡ್ತೀರಿ ಅಷ್ಟೇ ಅಂತ ಹೇಳಿ ಮಾಡೋರು. ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇರತಕ್ಕಂಥ ವೈದ್ಯರಿಗೆ ಎಲ್ಲ ಗೊತ್ತಿದೆ, ಇಂಟಿಗ್ರೇಟಿವ್ ಅಪ್ರೋಚನ್ನು ಆಯುರ್ವೇದ ಮೆಡಿಸಿನ್ ಜೊತೆಗೆ ಅಲೋಪತಿ ಜೊತೆಗೆ ಆಯುರ್ವೇದವನ್ನು ಮಾಡಬಹುದು ಅಂತೇಳಿ ಒಂದು ಅಪ್ರೂವಲ್ ಆಗಿದೆ. ಅದು ಆಗ ಮನ್ಸೂರ್ ಹೇಳಿದ್ರಂತೆ, ಮಾರು ಮೆಚ್ಚಿದ್ರೇನು ಮನೆ ಮೆಚ್ಚಬೇಕಲ್ವಾ, ನನಗೆ ಕೇಂದ್ರ ಸರ್ಕಾರದಲ್ಲಿ ರಾಷ್ಟ್ರಪತಿ ಪ್ರಶಸ್ತಿ ಕೊಟ್ಟಿದ್ದಕ್ಕಿಂತ ನಾನು 3 ಜನ ಸೇರಿಕೊಂಡು ನಾನು ಕೊಟ್ಟಂಥ ಪ್ರಶಸ್ತಿಯ ತೂಕ ಹೆಚ್ಚು ಅಂತ. ಹಾಗೆ ಜೊತೆಲೇ ಒಡನಾಡಿದಂಥ ವಿದ್ಯಾರ್ಥಿಗಳು ಒಂದು ಸಣ್ಣ ಅಪರೂಪದ ಸಾಂಕೇತಿಕವಾದ ಔಪಚಾರಿಕವಾದ ಗೌರವವನ್ನು ಸಮರ್ಪಿಸಿದಾಗಲೂ ಅದರ ಹಿಂದೆ ಇರುವಂಥ ಪ್ರೀತಿ ಅಭಿಮಾನದ ಮೌಲ್ಯ ದೊಡ್ಡದು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮ ನಮಗೆ ವಿಶಿಷ್ಟ ಅನಿಸಿತು. ಇಲ್ಲಿಗೆ ಗೌರವಿಸಬೇಕು ಅಂತಾದಾಗ ಯಾರು ಮುಖ್ಯಾತಿಥಿಗಳಾಗಬೇಕು, ಯಾರು ಸಭೆಯ ನೇತೃತ್ವ ವಹಿಸಬೇಕು ಅಂದಾಗ ನಮ್ಮ ಮೇಷ್ಟ್ರು ನಮ್ಮ ಜೊತೆಗೆ ಇದು ನಮ್ಮನ್ನು ಮುನ್ನಡೆಸಬೇಕು ಅಂತ. ಬೆಂಗಳೂರು ಹೈಸ್ಕೂಲ್ ಹೋದರೆ ಬೆಂಗಳೂರು ಹೈಸ್ಕೂಲ್ ಶುರುವಾಗಿದೆ ನಮ್ಮ ಮೇಷ್ಟ್ರುಗಳ ಮೂಲಕ, ನಮ್ಮ ವ್ಯಕ್ತಿತ್ವ ರೂಪುಗೊಂಡಿದ್ದೆ ಅವ್ರ ಮೂಲಕ. ಹಾಗಾಗಿ ನಮಗೆ ಪಾಠ ಹೇಳಿಕೊಟ್ಟಂಥ ಮೇಷ್ಟ್ರೆ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿ ನಾವು ಮಾರ್ಗದರ್ಶನ ಮಾಡಬೇಕು ಅಂತ. ದಯಮಾಡಿ BSR ಅವರು ಬಂದು ದಯಮಾಡಿ ಅದು ಮಾತುಗಳನ್ನ ಆಡಬೇಕು ಅಂತ. ಕಾರಣ ಬರೀ ಮಾತೃದ್ರೋಹ, ಪಿತೃದ್ರೋಹ, ಆಚಾರ್ಯದ್ರೋಹ ಅಂತ ಹೇಳಿದರೆ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೀವಿ. ಈ ನಾಲ್ಕು ಸ್ತಂಭಗಳಿದ್ದಾಗೆ ಒಂದು
ಕೂರೋ ಕಟ್ಟಡಕ್ಕೆ. ಹಾಗೆ ಈ ಶರೀರಕ್ಕೆ ಎಲ್ಲರೂ ಬೇಕಾಗ್ತಾರೆ. ಮಾತೃ ದೇವೋಭವ ಅಂತ ಅಷ್ಟೇ ಹೇಳಿದ್ದಂತ ಮಾತು ಪ್ರಾರಂಭದಲ್ಲಿ ಆಕೆ ಎಲ್ಲವೂ ಆಗಿರ್ತಾರೆ, ಎಲ್ಲರಿಗಿಂತ ಹೆಚ್ಚಾಗಿ ಆಗಿರ್ತಾರೆ. ಕಾರಣ ಇಷ್ಟೇ, ಜನ್ಮ ಕೊಡೋದಲ್ದಿಲ್ಲ, ಜೊತೆಗೆ ಶುಶ್ರೂಷೆಯನ್ನು ಮಾಡಿ ನಮ್ಮ ಆರೋಗ್ಯ ಪಾಲನೆಯನ್ನು ಮಾಡ್ತಾರೆ. ಇವತ್ತಿನ ದಿವಸ ನಾವು ವೈದ್ಯರ ದಿನಾಚರಣೆ ಮಾಡೋದರಲ್ಲಿ ಮಾತೃ ದೇವತೆ, ಆಕೆ ವೈದ್ಯಕೀಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯೋದಕ್ಕೆ ಅರ್ಹರಾಗಿರ್ತಕ್ಕಂಥವ್ರು. ಏಕೆಂದರೆ ಹೊಟ್ಟೆಯಲ್ಲಿದ್ದಾಗಲೂ ಆಕೆ ಪತ್ರವನ್ನು ಅನುಸರಿಸಿ ಮಗುವನ್ನು ಹೊರಕ್ಕೆ ತರಲು ಸಹಾಯ ಮಾಡ್ತಾರೆ. ಬಂದ ಮೇಲೂ ಕೂಡ ತನಗಲಿನ ಪಾಲವನ್ನು ಮಾಡಿ ಹಾಲನ್ನು ಕೊಟ್ಟು ನಮ್ಮನ್ನು ದೊಡ್ಡವರನ್ನ ಮಾಡ್ತಾರೆ ಮತ್ತು ನಮಗೋಸ್ಕರವಾಗಿ ಅವರು ಪಥ್ಯವನ್ನು ಸ್ವೀಕರಿಸ್ತಾರೆ. ನಮ್ಮ ಬೆಳವಣಿಗೆಗಾಗಿ ನಮ್ಮ ಲಾಲನೆ ಪಾಲನೆಗಳನ್ನು ಮಾಡುವಾಗ ಕೂಡ ಆರೋಗ್ಯಕ್ಕೆ ಬೇಕಾದಂಥದ್ದನ್ನೆಲ್ಲ ಮಾಡೋದ್ರಿಂದ ಈ ವೈದ್ಯರ ದಿನಾಚರಣೆಯಲ್ಲಿ ನಾವು ಬಹಳಷ್ಟೇ ನೆನೆಸ್ಕೊಳ್ಬೇಕಾದಂಥದ್ದು ನಮ್ಮ ಮಾತೃದೇವತೆ, ನಮ್ಮ ತಾಯಿ ದೇವತೆ. ಇದಕ್ಕೆ ಸಹಾಯ ಮಾಡ್ತಕ್ಕಂಥವರು ನಮ್ಮ ಜನ್ಮಕ್ಕೆ ಕಾರಣಕರ್ತರಾದಂಥವರು ಪಿತೃಗಳು. ಅದಕ್ಕೆ ಪಿತೃ ದೇವೋಭವ ಅಂತ ಹೇಳ್ತಾರೆ. ಇವರು ಇಲ್ಲದಿಲ್ಲ, ಇವರಿಬ್ಬರು ಇಲ್ಲದಿಲ್ಲ, ನಮ್ಮ ಜನ್ಮ ಇಲ್ಲ. ನಮ್ಮ ಜನ್ಮ ಬರಬೇಕಾಗಿದ್ದರೆ ಈ ಲೋಕದಲ್ಲಿ ನಾವು ಬಾಳಬೇಕಾಗಿದ್ದರೆ ಇವರು ಕಾರಣ. ಇದಾದ ಮೇಲೆ ನನಗೆ ಜ್ಞಾನವನ್ನು ಕೊಟ್ಟು ಹೇಗೆ ನಡ್ಕೋಬೇಕು ಸಮಾಜದಲ್ಲಿ, ಹೇಗೆ ಬಾಳಬೇಕು, ಯಾವ ರೀತಿ ಇರಬೇಕು ಮತ್ತು ನಮ್ಮ ಜೀವನ ಕ್ರಮಕ್ಕೆ ಯಾವೊಂದು ಕೆಲಸವನ್ನು ಮಾಡ್ಬೋದು, ಯಾವೊಂದು ಉದ್ಯೋಗವನ್ನು ಮಾಡ್ಬೋದು, ಯಾವ ಥರ ಜೀವನ ಮಾಡ್ಬೋದು, ಇವೆಲ್ಲವನ್ನು ತಿಳಿಸ್ಕೊಡ್ತಕ್ಕಂಥವರು ನಮ್ಮ ಉಪಾಧ್ಯಾಯ ವೃಂದ ಅಥವಾ ಗುರುಗಳು. ಅದಕ್ಕೆ 55 65 ಅಂತೇಳಿ ಕೆಲಸ ಮುಗಿಸಿ ಮನೇಲಿ ಕೂತ್ಕೊಳ್ಳೋಕೆ ಆಗದೇ ಇರುವಂಥ ಕೆಲಸ ಈ ಎರಡು ವೃತ್ತಿಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಇವತ್ತಿಗೆ ಮಂಗಳವನ್ನು ಹಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ರಿ, ಕಾರ್ಯಕ್ರಮವನ್ನು ಚೆಂದಗಾಣಿಸಿದ್ರಿ. ತಮಗೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಮತ್ತು ನಮ್ಮ ಮೇಷ್ಟ್ರು ಡಾಕ್ಟರ್ ಶ್ರೀಯುತ ಬಿ ಎಸ್ ರಾಮನಾಥ್ ಅವರು ಬಂದು ತಮ್ಮ ಈ ವಯಸ್ಸಿನಲ್ಲೂ ಕೂಡ ಇಷ್ಟು ಉತ್ಸಾಹದಿಂದ, ಇಷ್ಟು ಪ್ರೀತಿಯಿಂದ ನಮ್ಮ ಜೊತೆಗೆ ಇಷ್ಟು ಆಶೀರ್ವಾದ ಮಾಡಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಗೌರವ ಅರ್ಪಣೆ ನಮ್ಮ ವೇದಿಕೆಯ ಮೂಲಕ